ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಫೈನಲಿ ಒಂದು ಲಾಂಗ್ ಟ್ರಿಪ್ಪು ಎಲ್ಲಪ್ಪ ಅಂದರೆ ಟುವರ್ಡ್ಸ್ ಮೈಸೂರು. ಸೊ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಹೋಗೋ ದಾರಿಯಲ್ಲಿ ನಾನು ಸುಮಾರು ವೀಡಿಯೋದಲ್ಲಿ ನೋಡಿದ್ದೀನಿ ಪಯಣ ಅಂತ ಒಂದು ವಿಂಟೇಜ್ ಕಾರ್ ಕಲೆಕ್ಷನ್ಸ್ ಇಲ್ಲಿ ಇಕ್ಕಿದ್ದಾರೆ. ನನಗೆ ತುಂಬ ಕಾರ್ ಅಂದರೆ ತುಂಬ ಇಷ್ಟ. ಸೊ ನೋಡುವ, ಇದು ಫಸ್ಟ್ ಟೈಮ್ ನಾನು ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಹೋಗೋದರಲ್ಲಿ ಇದಿತ್ತು. ಸೊ ಹೋಗೋದರಲ್ಲಿ ಇದನ್ನು ಒಂದು ಚಿಕ್ಕ ವೀಡಿಯೋ ಬೈಟ್ ಮಾಡಿ ಮತ್ತೆ ನಾವು ಹೋಗೋ ದಾರಿಗೆ ಹೋಗಿ ನಾವು ನೋಡೋಣ ಅಂತ. ಸೊ ಬನ್ನಿ ನೋಡೋಣ. ಗಾಡಿ ಪಾರ್ಕ್ ಮಾಡೇ ಇತ್ತು. ಇಲ್ಲಿ ಪಾರ್ಕಿಂಗ್ ಚಾರ್ಜ್ ಇದೆಯಾ ಏನೋ ಗೊತ್ತಿಲ್ಲ, ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಹೋಗಿ ನೋಡಿ ಒಳಗಡೆ ಹೆಂಗಿದೆ ಅಂತ ನೋಡಿಬಿಟ್ಟು ನಾನು ಅದು ಚಿಕ್ಕ ವೀಡಿಯೋ ಬಿಟ್ಟು ನಾನು ನಿಮ್ಗೆ ಹಾಕ್ತೀನಿ. ಬನ್ನಿ ಹೋಗೋಣ. ನಾವು ಪಾರ್ಕಿಂಗ್ ಚಾರ್ಜ್ ಇದೆಯಾ ಅಂತ ಕೇಳಿದೆ. ಅವ್ರು ಇಲ್ಲ ಸರ್ ಅಂದರು. ಸೊ ನೋಡೋಣ, ಒಳಗಡೆ ವೀಡಿಯೋ ಮಾಡೋಕ್ಕೆ ಎಂಟ್ರಿ ಇದೆಯಾ ಏನಂತ ನನಗೆ ಗೊತ್ತಿಲ್ಲ, ಅಲೋ ಮಾಡ್ತಾರ ಏನೋ ಗೊತ್ತಿಲ್ಲ. ಬಟ್ ಒಳಗಡೆ ನೋಡಿದ್ಮೇಲೆ ನಾನು ತೋರಿಸ್ತೀನಿ ಹೆಂಗೆ ಏನಂತ. ಸೊ ಒಳಗಡೆ ಬಂದಾಯಿತು. ಇದು ಬಂದುಬಿಟ್ಟು 1986 ಅಲ್ಲಿ ಯೂಸ್ ಮಾಡಿದ್ದ ಗಾಡಿಗಳು. ನೋಡೋದಕ್ಕೆ ಸಖತ್ ಪ್ರೀಮಿಯಮ್ ಆಗಿದೆ. ಒಂಥರ ಏನೋ ಒಂದು ಹ್ಯಾಪಿ ಅಲ್ಲೇ ಕಾರ್ಗಳು ನೋಡೋದ್ರಲ್ಲಿ. ನನಗೆ ಆ್ಯಕ್ಚುಲಿ ಕಾರ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ಇದನ್ನು ನೋಡೋದ್ರಿಂದ ತುಂಬ ಖುಷಿ ಆಗ್ತಿದೆ. ಅನ್ಎಕ್ಸ್ಪೆಕ್ಟೆಡ್ ಸಿಕ್ತು ನಮಗೆ ಇದು. ಸೊ ಇದು 1925 ಮಾಡಲ್ ಅಂತ, 1925 ಯೂಸ್ ಮಾಡಿದ ಕಾರುಗಳು ಇವೆಲ್ಲ. ಸೊ ನನ್ನನ್ನು ತೋರಿಸೋಕ್ಕಿಂತ ನಿಮಗೆ ಕಾರ್ಗಳನ್ನ ತೋರಿಸೋದ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಅನಿಸುತ್ತೆ. ಸೊ ಟಚ್ ಮಾಡಬಾರ್ದು ಯಾರೂ, ರೂಲ್ಸ್ ಹಾಕಿದ್ದಾರೆ. ದಯವಿಟ್ಟು ರೂಲ್ಸ್ನ ಎಲ್ಲರೂ ಫಾಲೋ ಮಾಡಿ. ನಾನೇನಕ್ಕಪ್ಪ ಇಷ್ಟೊಂದು ಸ್ಲೋ ಆಗಿ ಮಾತಾಡ್ತಾಯಿದ್ದೀನಿ ಅಂದರೆ ಈ ಜಾಗ ತುಂಬ ಸೈಲೆಂಟ್ ಆಗಿದೆ, ತುಂಬ ಕ್ಯೂಟಾಗಿದೆ. ಅದರಿಂದ ನಾನು ತುಂಬ ನಿಧಾನವಾಗಿ ಮಾತಾಡ್ತಾಯಿದ್ದೀನಿ. ನೋಡಿ, ಸೊ ಇಸ್ವಿ ಸಮೇತ ಹಾಕ್ತೀನಿ. ಸೊ ಇದು ನೋಡಿ, ನಮಗೆ ಫ್ರೀಡಮ್ ಸಿಕ್ಕಿದಾಗ ಬಳಸಿರೋ ಕಾರ್ಗಳಿವು. ಸೊ ನಮಗೆ ಫ್ರೀಡಮ್ ಸಿಗ್ತಲ್ಲ, ಸೊ ಅವಾಗ ಬಳಸಿರೋ ಕಾರ್ಗಳಿವೆಲ್ಲ. ಸೇಮ್ ಇದೂ ಅಷ್ಟೇ, 1947. ನೋಡಿ ಎಷ್ಟು ಸಕ್ಕತ್ತಾಗಿ ಇಕ್ಕಿದ್ದಾರೆ. ಆ್ಯಕ್ಚುಲಿ ಕಾರ್ ನೋಡೋದಕ್ಕೆ ಅಷ್ಟೊಂದು ಪ್ರೀಮಿಯಮ್ ಆಗಿದೆ. ಬಟ್ ಈಗಲೂ ವರ್ಕಿಂಗಲ್ಲಿ ಇದೆಯಾ ಅಂತ ನನಗೂ ಗೊತ್ತಿಲ್ಲ. ಬಟ್ ಒಳ್ಳೆ ಸ್ಮೆಲ್ಲು ಒಳಗಡೆ ಅದೇನೋ ಒಂಥರ ಒಳ್ಳೆ ಸ್ಮೆಲ್ ಬರ್ತಿದೆ. ಆ್ಯಕ್ಚುಲಿ ಇದೆಲ್ಲ ಮೇಡ್ ಇನ್ ಜರ್ಮನಿ ಅಂತಿದೆ ನೋಡಿ. ಮಾಡಲ್ ಜರ್ಮನಿ. ಸುಮಾರು ಕಾರ್ಗಳು ಜರ್ಮನಿ ಕಾರ್ಗಳಿವು ಇಲ್ಲಿರೋದು. ಸೊ ಕಿಂಗ್ಸ್ ಯೂಸ್ ಮಾಡಿರೋ ಕಾರ್ಗಳಿವು. ಅಲ್ಲಿ ಕಾರ್ಗಳು ಮುಗೀತು, ಈಗ 2 ವೀಲರ್ಸ್ ಇಕ್ಕಿದ್ದಾರೆ ಇಲ್ಲಿ. ಅಲ್ಲ ಲೂನಾ, ಚೇತಕ್ಕು, ಸುಮಾರು ಗಾಡಿಯಲ್ಲಿ ಇಕ್ಕಿದ್ದಾರೆ ಇಲ್ಲಿ. ರಾಯಲ್ ಎನ್ಫೀಲ್ಡ್, ಕಮಾನ್, ಲೇ ಗಾಡಿ. ಫ್ರೀಡಮ್ ಫ್ರೀಡಮ್ ಬಂದಮೇಲೆ ಆ ಸೀಸನಲ್ಲಿ ಆ ಇಯರಲ್ಲಿ ಬಳಸಿರೋ ಕಾರ್ಗಳಿದು. ಸೊ ಇದನ್ನು ಬಂದುಬಿಟ್ಟು ಇದು ಡೀಟೇಲ್ಸ್ ಇಲ್ಲಿ ಹಾಕಿದ್ದಾರೆ ನೋಡಿ. 1952 ಕಾರ್ಗಳಿವು. ಹಿಂದೂಸ್ತಾನ್ 14 ಈ ಕಾರ್ ಮಾಡಲು ಹೆಸರು. ಆ್ಯಕ್ಚುಲಿ ಇದು ಇವಾಗೆಲ್ಲ ನಾವು ಎಲ್ಲಿ ನೋಡೋಕ್ಕಾಗಲ್ಲ. 1955
ನೋಡಿ, ಹಿಂದೂಸ್ತಾನ್ ಅಂಬಾಸ್ಟರ್ 1961 ಇದು. ಸೊ ಟಚ್ ಮಾಡಬಾರ್ದು. ನೋಡಿ ಎಷ್ಟು ಉದ್ದ ಇದೆ ಕಾರು, ಇದು ಸಿಕ್ಕಾಪಟ್ಟೆ ಉದ್ದ ಇದೆ. ಯಾವಾಗ ಯೂಸ್ ಮಾಡಿರೋದೆಲ್ಲ ಇಕ್ಕಿದ್ದಾರೆ ಇಲ್ಲಿ. ಅಮೇರಿಕನ್ ಕ್ಲಾಸಿಕ್ ಆ್ಯಂಡ್ ಪಾಪ್ಯುಲರ್ ಮೂವಿ ಕಾರ್ ಇದು. ಸುಮಾರು ಮೂವಿಗಳು ಬಳಸಿದಾರಂತೆ. ಸೊ ಅಲ್ಲಿ ಹಾಕಿದ್ದಾರೆ ನೋಡಿ, 1965. ಸೊ ಇದು ಹೆಸರು ಏನಂತ ಯಾರಾದರೂ ಕಮೆಂಟಲ್ಲಿ ಹೇಳಿ, ನನಗೂ ಹೆಸರು ಗೊತ್ತಿಲ್ಲ ಇದು. ಸೊ ಸೂಪರಾಗಿದೆ. ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ಕೆಳಗಡೆ ಹೋಗ್ತಾಯಿದ್ದೀವಿ. ಇನ್ನೊಂದರೆ ಇಲ್ಲಿ ರೋಲ್ಸ್ ರಾಯ್ಸ್ ಸಿಕ್ಕಿದ್ದಾರೆ, ಅದನ್ನು ಕೆಳಗಡೆ ಹೋದ್ಮೇಲೆ ತೋರಿಸ್ತೀನಿ. ಸೊ ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ಕೆಳಗಡೆ ಬಂದರೆ ಇನ್ನೂ ಸುಮಾರು ಕಾರ್ ಕಲೆಕ್ಷನ್ ಸಿಕ್ಕಿದ್ದಾರೆ. ಸೊ 2000 ಮಾಡಲ್. ನಿಮಗೊಂದು ಇಂಪಾರ್ಟೆಂಟ್ ಕಾರನ್ನು ತೋರಿಸ್ತೀನಿ. ಸೊ ಆ ಕಾರ್ ನೋಡಿದ್ರೆ ನೀವೆಲ್ಲರೂ ಫುಲ್ ಶಾಕ್ ಆಗ್ತೀರಾ. ಲಾರಿಯೆಲ್ಲ ಹಾಕಿದ್ದಾರೆ ಕ್ರೋ ಇಲ್ಲಿ. ಅಲ್ಲಿ ಮಿಲ್ಟ್ರಿ ವ್ಯಾನ್ ಇಕ್ಕಿದ್ದಾರೆ. ಇಲ್ಲಿ ನೋಡಿ, ನಮ್ಮ ವಿಷ್ಣುವರ್ಧನ್ ಸರ್ ಯೂಸ್ ಮಾಡಿರೋ ಕಾರ್ ಇದು. ಸೊ ಅವ್ರು ಬಳಸಿರೋ ಕಾರ್ಗಳೆಲ್ಲ ಇಟ್ಟಿದ್ದಾರೆ, ಸೂಪರಾಗಿದೆ. ಸೊ ಅವ್ರ ಫೋಟೋ ಸಮೇತ ಇಕ್ಕಿದ್ದಾರೆ ಇಲ್ಲಿ. ಚೆನ್ನಾಗಿದೆ ನೋಡೋದಕ್ಕೆ. ಸೊ ಈ ಗಾಡಿಗಳು ಇನ್ನೂ ಯೂಸ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನಮ್ಮ ಮನೆ ಹತ್ರ ನೋಡ್ಬೋದು ನೀವು ಈ ಥರ ಗಾಡಿಗಳನ್ನ ಇನ್ನೂ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಅಲ್ಲೇ ಪರ್ಸನ್ಸ್ಗಳು ಯೂಸ್ ಮಾಡ್ತಾ ಇರ್ತಾರೆ. ನೋಡಿ, ಎಷ್ಟು ದೊಡ್ಡ ಫ್ಯಾನ್ ಹಾಕಿದ್ದಾರೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಫ್ಯಾನ್ ಇದು. 2008 ಬೆನ್ಸ್. ಸೊ ಕ್ಲಾಸಿಕ್ ಹಳೆ ಬೆನ್ಸ್ ಗತ್ತು ಇವರು. ಇಲ್ಲೊಂದು ಬೆನ್ಸ್ ಇದೆ ನೋಡಿ, ಎಷ್ಟು ಬೆನ್ಸ್ ಆಯಿತು. ಎಸ್, ಮೆರ್ಸಿಡಿಸ್ ಬೆನ್ಸ್. ಈ ರೆಡ್ ಕಲರ್ ಕಾರ್ ಸುಮಾರು ಮೂವಿಗಳಲ್ಲಿ ನಾನು ನೋಡಿದ್ದೀನಿ. ಹಳೆ ಮೂವಿಗಳು ನೋಡಿದ್ದೀನಿ ಸುಮಾರು ಮೂವಿಯಲ್ಲಿ. ಕಮಾನ್, ಇಲ್ಲಿ ಜಾಗ್ವಾರ್ ಇದೆ ನೋಡಿ, ಜಾಗ್ವಾರ್ ಗತ್ತು. ಆ ಲೋಗೋಕ್ಕೆ ಒಂದು ಗತ್ತು ಗುರು. 2005 ಜಾಗ್ವಾರ್ ಜಾವಾ ಇದು. ಸೊ ಇದು ಯಾವ ವರ್ಷದ ಮಾಡಲ್ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ಹೆಸರು ನೋಡಿ. ಈ ಡಾಲ್ಫಿನ್ ಸಲೋನ್ ಎಷ್ಟು ಕ್ಯೂಟಾಗಿದೆ. ಹೆವಿ ಬ್ರೈಟಾಗಿ ಹೊಡಿತಿದೆ. ಲೈಟ್ ಬೇರೆ ಹಾಕ್ಬಿಟ್ಟಿದ್ದಾರೆ, ಹೆವಿ ಬ್ರೈಟಾಗಿ ಹೊಡಿತಿದೆ. ಸೊ ಇಲ್ಲಿ ನೋಡಿ, ಈ ಕಾರ್ಗಳ ಭಾಗಗಳೆಲ್ಲ ಪಾರ್ಟಾಗಿ ಬಿಚ್ಚಿ ತೋರಿಸ್ತಿದ್ದಾರೆ. ಆ್ಯಕ್ಚುಲಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು. ನೀವು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ದೀರಿ, ಅವರು ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾರೆ. ಇದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಇದು. ಇದು ಟ್ರ್ಯಾಕ್ಟರ್ ಅಂತೆ, ಅದು ಹೆಸರು ಫೀಲ್ಡ್ ಟ್ರ್ಯಾಕ್ಟರ್. ಸೊ ಇದೊಳಗಡೆ ಏನಪ್ಪ ಅಂದರೆ ಇಲ್ಲಿ ಹಾಕಿದೆ ನೋಡಿ, ತುಳುನಾಡಿನ ಪ್ರದೇಶದ ಕಲೆಗಳು. ಸೊ ಹಳೆ ಕಾಲದಲ್ಲಿ ಒಂಥರ ಆ್ಯಕ್ಟಿವಿಟಿ ಕಲೆಗಳೆಲ್ಲ ಇರುತ್ತಲ್ಲ, ಸೊ ಅದಕ್ಕೆ ಯೂಸ್ ಮಾಡ್ತಾರೆ ಅಂತ ಎಲ್ಲ ಯೂಸ್ ಸಾಮಾನ್ಸ್ ಇದೆಲ್ಲ.
ಆ್ಯಕ್ಚುಲಿ ಇದು ತುಂಬ ಯೂಸ್ಫುಲ್ ಆಗಿದೆ ನನಗೆ ಪರ್ಸ್ನಲ್ ಆಗಿ, ಯಾಕಂದರೆ ಎಷ್ಟೋ ವಿಷಯಗಳು ನನಗೆ ಗೊತ್ತಿಲ್ಲದಿರೋ ವಿಷಯಗಳೆಲ್ಲ ಸೊ ನಾವು ಹುಟ್ಟೋಕ್ಕಿಂತ ಮುಂಚೆ ನಡೆದಿರೋ ಇಲ್ಲಿ ನೋಡಿ ಚಿಕ್ಕ ಐರನ್ ಬಾಕ್ಸ್ಗಳಿಕ್ಕಿದ್ದಾರೆ. ಇಲ್ಲಾಗೆ ಎಷ್ಟು ಚಿಕ್ಕದಾಗಿದೆ. ಇವೆಲ್ಲ ಸ್ಟ್ಯಾಂಪ್, ಇವೆಲ್ಲ ಸ್ಟ್ಯಾಂಪ್. ಸೊ ನಾವು ಇವಾಗ ಪೋಸ್ಟ್ ಎಲ್ಲ ಇಲ್ಲ, ಅವಾಗ ಪೋಸ್ಟ್ ಇತ್ತಲ್ಲ, ಅವಾಗಿನ ಕಾಲದ ಸ್ಟ್ಯಾಂಪ್ ಇವೆಲ್ಲ. ಇದು ಶ್ರೀಲಂಕನ್ 100 ರೂಪೀಸ್, ಇಂಡಿಯನ್ 2 ರೂಪೀಸ್, ಇಲ್ಲಿ ಇಂಡಿಯನ್ 20 ರೂಪೀಸ್. ಇಲ್ಲಿ ನೋಡಿ ಪಾಕಿಸ್ತಾನದ್ದು 50 ರೂಪಾಯಿ, ಪಾಕಿಸ್ತಾನದ್ದು. ನೇಪಾಲ್, ಸುಮಾರು ದೇಶಗಳು ಇಕ್ಕಿದ್ದಾರೆ. ನೋಡೋಕೆ ಒಂಥರ ತುಂಬ ಯೂಸ್ಫುಲ್ ಆಗಿದೆ. ಸೊ ಇಲ್ಲಿ ಕಾಯಿನ್ಸ್ ಇಕ್ಕಿದ್ದಾರೆ, ಈ ಕಾಯಿನ್ಸ್ ಬಗ್ಗೆ ಡೀಟೇಲ್ಸ್ ಇಲ್ಲಿ ಹಾಕಿದ್ದಾರೆ. ಸೊ ಅದೇ ಥರ ಇಲ್ಲಿ ನೋಟ್ಗಳು ಅಷ್ಟೇ. ಹೇಳಿ, ಪೇಪರ್ ಕಟ್ಟಿಂಗ್ ಮಿಷನ್ ಎಲ್ಲಿದೆ ನೋಡಿ, ಫುಲ್ ಟೂಲ್ಗಳೆಲ್ಲ ಇಕ್ಬಿಟ್ಟವ್ರೆ. ಸುಮಾರು ಪಿಸ್ಟೂಲ್ ಟೂಲ್ಸ್ ಎಲ್ಲ ಇಕ್ಕಿದ್ದಾರೆ. ಸೊ ಸ್ನೇಹಿತರೆ, ಸೊ ಇಲ್ಲಿ ಬಂದಿರೋದಕ್ಕೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಇನ್ನು ಮುಂದೆ ಬನ್ನಿ. ಸೊ ಇಲ್ಲಿ ಬಂದಿರೋದಕ್ಕೆ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಆ್ಯಕ್ಚುಲಿ ಇದು ನನಗೆ ಆ್ಯಸ್ ಪರ್ಸ್ನಲ್ ಆಗಿ ನನಗೆ ತುಂಬ ಒಂದು ನಾಲೆಜ್ ತುಂಬಿತು. ಯಾಕಂದರೆ ನನಗೆ ಕಾರ್ಗಳು ತುಂಬ ಇಷ್ಟ ಇರೋದ್ರಿಂದ ಇದು ಯಾವ ಕಾರು ಯಾವಾಗ ಯಾರು ಬಳಸಿದ್ದು, ಯಾವ ಇಸ್ವಿದು, ಯಾವ ಮಾಡಲು, ಎಲ್ಲಿ ಮೇಡ್ ಮಾಡಿರೋದು, ಪ್ರತಿಯೊಂದೂ ಇದ್ರ ಬಗ್ಗೆ ನನಗೆ ಗೊತ್ತಾಯಿತು. ಸೊ ಪಯಣ ಇದೊಂದು ಒಳ್ಳೆ ಪಯಣ ಆಗಿತ್ತು ನನಗೆ ಆ್ಯಕ್ಚುಲಿ. ಸೊ ನಾವು ಆ್ಯಕ್ಚುಲಿ ಬೇರೆ ಜಾಗಕ್ಕೆ ಹೋಗಿ ಬರ್ತಿದ್ರಿ, ಬಟ್ ಈ ಜಾಗ ನಾನು ಸಡನ್ನಾಗಿ ನೋಡಿ ನಂಗೆ ನೆನಪಾಗಿದ್ದರಿಂದ ರೀಲ್ಸಲ್ಲಿ ನೋಡಿದ್ದರಿಂದ ಅದರಿಂದ ಬಂದೆ ನಾನು. ಬಟ್ ತುಂಬ ಯೂಸ್ಫುಲ್ಲು. ದಯವಿಟ್ಟು ಈಗಿರೋ ಜನ್ರೇಷನ್ ಮಕ್ಕಳನ್ನ ಕರ್ಕೊಂಬಂದರೆ ಅವ್ರಿಗೆ ತುಂಬ ಯೂಸ್ಫುಲ್ ಇರುತ್ತೆ. ಸುಮಾರು ವಿಷಯ ತಿಳ್ಕೊಳೋದಿದೆ, ನಾಲೆಜ್ ಇದೆ, ಜನ್ರಲ್ ನಾಲೆಜ್ ತುಂಬುತ್ತಿದ್ದರಿಂದ. ಸೊ ಒಳಗಡೆ ಮ್ಯೂಸಿಯಂ ನೋಡಿದ್ರೆ ಸುಮಾರು ವಿಷಯಗಳನ್ನ ಹಾಕಿದ್ದಾರೆ. ಸೋ ಮೆನಿ ಥಿಂಗ್ಸ್ ಅವರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅಲ್ಲಿ ಇಟ್ಟಿದ್ದಾರೆ, ಯಾರ್ಯಾರು ಯಾವಾಗ ಏನು ಯೂಸ್ ಮಾಡಿದ್ರು ಅಂತ ಪ್ರತಿಯೊಂದನ್ನು. ಸೊ ಈ ಕಾರ್ಗಳು ಮ್ಯೂಸಿಯಂ ಬಂದುಬಿಟ್ಟು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ಆ್ಯಕ್ಚುಲಿ ನಾವು ಬೇರೆ ಜಾಗಕ್ಕೆ ಹೋಗಿ ಬರ್ತಿದ್ರಿ, ಬಟ್ ಈ ಜಾಗ ನೋಡಿ ಬಂದಿದ್ದು ತುಂಬ ಖುಷಿ ಆಯಿತು. ಸೊ ನೆಕ್ಸ್ಟು ನಾನು ಮೈಸೂರಿಗೆ ಹೋಗ್ತಾಯಿದ್ದೀನಿ. ಇಲ್ಲಿಂದ 10 ಕಿಲೋಮೀಟರ್ ಇದೆ ಅಷ್ಟೇ ಮೈಸೂರಿಗೆ. ಸೊ ಆನ್ ದ ವೇಲಿ ಹೈವೇಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಪಯಣ ಅಂತ. ಸೊ ವೀಕ್ ಡೇಸಲ್ಲಿ ಬಂದರೆ ನಿಮಗೆ ಕ್ರೌಡೇ ಇಲ್ಲ, ನೋಡ್ತಾ ಇದ್ದೀರಾ ಫುಲ್ ಖಾಲಿ ಹೊಡಿತಿದೆ, ಅಲ್ಲಲ್ಲಿ ಇಬ್ಬರು ಇದ್ದಾರೆ ಅಷ್ಟೇ.
ಸೊ ಸೂಪರಾಗಿದೆ. ದಯವಿಟ್ಟು ಮಿಸ್ ಮಾಡಿಬಿಡಿ. ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಈ ಪ್ಲೇಸ್ನ ವಿಸಿಟ್ ಮಾಡಿ. ಸುಮಾರು ವಿಷಯಗಳಿದೆ, ಫೋಟೋಶೂಟ್ ಮಾಡ್ಬೋದು, ಕ್ಲೀನಾಗಿ ಚೆನ್ನಾಗಿದೆ, ಬೇರೇನಿಲ್ಲ. ಸೊ ಮತ್ತೆ ನಾನು ಮೈಸೂರಿಗೆ ಹೋಗ್ಬಿಟ್ಟು ನನ್ನ ಫೇವ್ರೆಟ್ ಪ್ಲೇಸ್ ಆಗಿರೋ ಜಾಗ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಥ್ಯಾಂಕ್ ಯು ಸೋ ಮಚ್.